ಚಿನ್ನಯ್ಯ ಪತ್ನಿ ಹಾಗೆ ಸಹೋದರಿ ಬಂದು ಕಣ್ಣೀರು ಹಾಕ್ತಿದ್ದಾರೆ. ಚಿನ್ನಯ್ಯನನ್ನ ಇಲ್ಲಿ ಸಿಲುಕಾಕಿಸಲಾಗಿದೆ, ಆತನ ಕೈಯಲ್ಲಿ ಸುಳ್ಳು ಹೇಳಿಸಲಾಗಿದೆ. ಈಗ ಏನೇ ಶಿಕ್ಷೆ ಆದ್ರೂ ಕೂಡ ಕೇವಲ ಚಿನ್ನಯ್ಯನಿಗೆ ಸೀಮಿತ ಅನ್ನೋ ರೀತಿಯಲ್ಲಿ ಬಿಂಬಿತ ಮಾಡ್ಲಾಗ್ತಾ ಇದೆ. ಚಿನ್ನಯ್ಯನ ಕೈಯಲ್ಲಿ ಸುಳ್ಳು ಹೇಳಿಸಿದ್ದು ತಪ್ಪಾತ ಮಾಡಿಲ್ಲ, ಮಾಡಿಸಿದ್ದಾರೆ ಅಂತ ಹೇಳಿ. ಚಿನ್ನಯ್ಯನಿಗೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಏನು ಶಿಕ್ಷೆ ಆಗ್ಲೇಬಾರ್ದ? ನೋಡಿ ಮೇಡಮ್, ನನಗೆ ಚಿನ್ನಯ್ಯನ ಮೇಲಾಗಲಿ ಯಾರ ಮೇಲಾಗಲಿ ನನಗೆ ಸಿಂಪತಿ ಇಲ್ಲ. ಈ ವ್ಯವಸ್ಥೆಯನ್ನು ಇವರು ದುರುಪಯೋಗ ಪಡಿಸ್ಕೊಳ್ಳೋದ್ರ ಬಗ್ಗೆ ನನಗೆ ಭಾಳ ನೋವಿದೆ. ಈಗ ಸಿದ್ಧಲಿಂಗಯ್ಯ ಅವರ ದಲಿತ ಕಾವ್ಯಗಳನ್ನು ಹೇಳ್ತಾ ಹೋರಾಟದ ಹಾಡು ಸಾವಿರಾರು ನದಿಗಳು ಅಂತ ಹೇಳಿದವರು, ಚಿನ್ನಯ್ಯ ಒಬ್ಬ ತಳವರ್ಗದವನು, ಅವನನ್ನು ಬಳಸ್ಕೊಂಡು ಈ ರೀತಿ ಮಾಡಿದರು ಧರ್ಮಸ್ಥಳದವರು ಅಂತ ಹೇಳಿದವರು, ಈಗ ಅದೇ ಚಿನ್ನಯ್ಯನನ್ನು ಅದೇ ರೀತಿ ದುರುಪಯೋಗ ಪಡಿಸ್ಕೊಂಡು ಆತ ಜೈಲಿನಲ್ಲಿ ಕೊಳೆ ಹೋಗಿ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಅವರೇನು ಮಾತಾಡೋದು ಕೇಳಿಸ್ತಾ ಇಲ್ಲ. ಅಂದರೆ ಇವರ ಹೋರಾಟಗಳು, ದಲಿತ ಪರ ಚಿಂತನೆಗಳು, ಕಾಳಜಿಗಳೆಲ್ಲವೂ ಬೂಟಾಟಿಕೆ. ಈಗ ಚಿನ್ನಯ್ಯ ಕಾನೂನುಬದ್ಧವಾಗಿ ತಪ್ಪು ಮಾಡಿದರೆ ಕಾನೂನಿನ ಕಣ್ಣಿಗೆ ಕರುಣೆ ಇಲ್ಲ, ಅದಕ್ಕೆ ಭಾವನೆ ಇಲ್ಲ, ಅದು ಕಾನೂನು ಪುಸ್ತಕದಲ್ಲಿ ಬರೆದಿರೋದನ್ನು ಮಾತ್ರ ಹೇಳುವಂಥದ್ದು. ಆತ ಶಿಕ್ಷೆಯನ್ನು ಅನುಭವಿಸಲೇಬೇಕು. ತಿಮ್ಮರೋಡಿ ಅವರು ಮೊನ್ನೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದಾಗ ಎಲ್ರಿಗೂ ಶಾಪ ತಟ್ಟುತ್ತೆ ಅಂತ ಹೇಳಿ ಮತ್ತೊಮ್ಮೆ ಧಮಕಿ ಹಾಕಿದ್ದಾರೆ. ಯಾವ ಶಾಪ ಅದು, ಯಾವ ರೀತಿ ತಟ್ಟುತ್ತೆ? ಈಗ ತೀರಾ ಹಿಂದೆ ಬೇಡ, ಜುಲೈನಿಂದಂತೂ ನಾವು ಗಮನಿಸ್ತಲೇ ಬರ್ತಾ ಇದೀವಿ ಯಾರ್ಯಾರಿಗೆ ಶಾಪ ಯಾವ್ಯಾವ ಸ್ವರೂಪದಲ್ಲಿ ತಟ್ತಾ ಇದೆ ಅಂತ. ಈಗಲೂ ಕೂಡ ಶಾಪ ತಟ್ಟುತ್ತೆ. ಸೌಜನ್ಯ ಶಕ್ತಿ ಬಿಡೋದಿಲ್ಲ, ಮಂಜುನಾಥ ಬಿಡೋದಿಲ್ಲ, ಮಹಾಲಿಂಗೇಶ್ವರ ಬಿಡೋದಿಲ್ಲ. ಯಾವ ಶಾಪ ಅದು, ಯಾರಿಗೆ ತಟ್ಟಬೇಕು? ಈಗ ಶಾಪದ ಬಗ್ಗೆ ಮಾತಾಡೋಕ್ಕೇನು ತಿಮ್ಮರೋಡಿ ಏನು ಋಷಿಮುನಿನೂ ಅಲ್ಲ, ತಪಸ್ವಿನೂ ಅಲ್ಲ. ತಿಮ್ಮರೋಡಿಯ ಮನೆಯಲ್ಲೇ ಅವರ ಮನೆಯ ಕೆಲವು ಮಂಚಗಳಲ್ಲಿ ಮಲಗಿರುವವರನ್ನ ಪರಿಸ್ಥಿತಿ ನೋಡಿದರೆ ಯಾರು ಶಾಪ ತಟ್ಟಿದೆ ಅಂತ ಗೊತ್ತಾಗುತ್ತೆ. ನಾನು ಈ ಸಂಚಿತ ಕರ್ಮಗಳ ಬಗ್ಗೆ, ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ದಕ್ಕೆ ಈಗ ಆಗಿರೋದ್ರ ಬಗ್ಗೆನೂ ನಾನೇನು ಮಾತಾಡಲ್ಲ. ಶಾಪ ಇನ್ನೊಂದು ಮತ್ತೊಂದು ಹಿಂದಿನ ಜನ್ಮದಲ್ಲಿ ಈಗ ಎಷ್ಟೋ ಪಾಪ ಮಾಡಿದೆ, ಎಷ್ಟೋ ಕೊಲೆಗಡುಕರು ಭಾಳ ಚೆನ್ನಾಗಿರ್ತಾರೆ. ಅದನ್ನು ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ತಿಮ್ಮರೋಡಿಯ ಒಳಗಡೆ ಒಂದು ಆತ್ಮ ಅನ್ನೋದು ಇದೆ ಅಂತ ಅನ್ಕೋತೀನಿ. ಅದಕ್ಕೆ ನಿರಂತರ ಗೊತ್ತಿದೆ. ತಿಮ್ಮರೋಡಿ ಸಾಯೋದ್ರ ಒಳಗಡೆ ಬೇಕಾದಷ್ಟು ನೋಡ್ಕೊಂಡು ಸಾಯೋದು ಇದೆ ಅಂತ ಅನಿಸುತ್ತೆ ತಿಮ್ಮರೋಡಿ ಮಾಡಿರೋ ಪಾಪಕ್ಕೆ. ಅಲ್ಲಿ ಉಜರೆಯ ದನಿಗಳು ಪಡವಟ್ನಾಯರ ಕಣ್ಣಲ್ಲಿ ನೀರು ಹಾಕಿಸಿದಂಥ ಒಬ್ಬ ಮನುಷ್ಯ, ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದಾರಿಯಾದಂಥ ಒಬ್ಬ ದೇವತಾ ಮನುಷ್ಯನ ಕಣ್ಣಲ್ಲಿ ನೀರನ್ನು ಹಾಕಿಸಿದಂಥ ಒಬ್ಬ ದುಷ್ಟ ತಿಮ್ಮರೋಡಿ ಮಹೇಶ್ ಶೆಟ್ಟಿ. ಈ ಪಾಪ ಇದೆಲ್ಲ ಇರೋದೇ ಹೌದಾದರೆ ಅಲ್ಲಿ ಬೆಟ್ಟದೊಡೆಯ ಅಣ್ಣಪ್ಪ ಅನ್ನುವ ಒಂದು ಕಾರಣಿಕತೆ ಸತ್ಯವೇ ಆದರೆ ತಿಮ್ಮರೋಡಿ ಸಾಯೋದ್ರೊಳಗಡೆ ಇದೆಲ್ಲ ನೋಡ್ಕೊಂಡು ಸಾಯ್ತಾನೆ. ಯಾರ ತಾಪದ ಫಲ, ನಾನು ಶಾಪ ಇನ್ನೊಂದು ಮತ್ತೊಂದು ನಂಬೋದಕ್ಕಿಂತ ಒಂದು ಹೆಣ್ಣು ಸಂಕಟದಲ್ಲಿ ಕಣ್ಣೀರನ್ನು ಕೆಡವಿದರೆ ಆ ಶಾಪ ಅಂತೂ ತಾಗತ್ತೆ. ಅಂತಹ ಸಾವಿರ ಹೆಣ್ಣು ಮಕ್ಕಳ ಶಾಪ ತಿಮ್ಮರೋಡಿಗಿದೆ. ನನಗೆ ಎಷ್ಟೋ ಜನ ಹೆಣ್ಮಕ್ಳು ಫೋನ್ ಮಾಡಿದ್ದಾರೆ, ತಾಯಂದರು ಫೋನ್ ಮಾಡಿದ್ದಾರೆ, ಕಣ್ಣೀರಿಟ್ಟು ಫೋನ್ ಮಾಡಿದ್ದಾರೆ. ಅವರೆಲ್ಲ ಯಾಕೆ ಕಣ್ಣೀರಿಡ್ತಾರೆ ಕೇಳಿದರೆ, ಅವ್ರು ನಂಬ್ಕೊಂಡು ಬಂದಂಥ ಅವರ ಧಾರ್ಮಿಕವಾದಂಥ ಭಾವನೆ ಅಷ್ಟೇ ಅಲ್ಲ, ಅವರ ಇಡೀ ಬದುಕದು. ಆ ಬದುಕನ್ನು ಸರ್ವನಾಶ ಮಾಡಿರುವಂಥದ್ದು, ಹೆಣ್ಣು ಮಕ್ಕಳ ಬಗ್ಗೆ ಅತಿ ನೀಚ ಪದಗಳನ್ನು ಬಳಸಿರುವಂಥದ್ದು. ಎಷ್ಟೋ ನಾವು ಧರ್ಮಸ್ಥಳ ಧರ್ಮಾಧಿಕಾರಿಗಳ ವೀರೇಂದ್ರ ಹೆಗಡೆ ಅನ್ನೋದೊಂದು ಬರೀ ವ್ಯಕ್ತಿ ಅಷ್ಟೇ ಅಲ್ಲ, ಆ ಪೀಠಕ್ಕೊಂದು ಭಾಳ ದೊಡ್ಡ ಗೌರವ ಇದೆ. ದೊಡ್ಡ ಪರಂಪರೆಯನ್ನು ನೈತಿಕತೆಯ ಒಂದು ಕಟ್ಟುಪಾಡಲ್ಲಿ ತಂದಂಥ ಒಂದು ವ್ಯವಸ್ಥೆ ಅದು. ಅದರ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡಿರುವಂಥದ್ದು. ಇದು ಆಸ್ತಿಕ ವರ್ಗದ ಹೃದಯದ ಒಳಗಡೆ ಬಹಳ ದೊಡ್ಡ ಒಂದು ಸಂಕಟದ ಜ್ವಾಲೆಯನ್ನು ಸೃಷ್ಟಿ ಮಾಡಿದೆ. ಆ ಜ್ವಾಲೆಯ ಬಿಸಿ ತಿಮ್ಮರೋಡಿಯನ್ನ ಜೊತೆಗೆ ತಿಮ್ಮರೋಡಿಯ ಕುಟುಂಬವನ್ನ ಸುಡದೆ ಬಿಡೋದಿಲ್ಲ ಅಂತ ನನ್ನ ನಂಬಿಕೆ. ಅಟ್ಲೀಸ್ಟ್ ತಿಮ್ಮರೋಡಿ ಅವರಾದ್ರೂ ಶಾಪ ತಾಪ ಅಂತ ಮಾತನಾಡ್ಲಿಕ್ಕೆ ಆಚೆ ಬರ್ತಿದ್ದಾರೆ. ಮಟ್ಟಣ್ಣನವರವರು ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ? ಇಲ್ಲ, ಅಂದರೆ ಮಟ್ಟಣ್ಣ ಬಹುಶಃ ಟ್ರೀಟ್ಮೆಂಟ್ ತಗೋತಿರ್ಬೋದು. ಯಾಕಂದರೆ ಒಂದೊಂದು ಸಲ ಆ ಮನುಷ್ಯ ನಾಪತ್ತೆ ಆಗ್ತಾನೆ. ನನಗನ್ಸುತ್ತೆ ಆತನಿಗೆ ಯಾವುದೋ ಒಂದು ಮಾನಸಿಕವಾದ ರೋಗ ಇದೆ. ಯಾಕಂದರೆ ಮೇಲ್ನೋಟಕ್ಕೆ ಸಹಜವಾಗಿ ಮನುಷ್ಯನ ನೋಡಿದ್ರೆ ಗೊತ್ತಾಗುತ್ತೆ ಇವನು ಹೆಂಗಿದ್ದಾನೆ ಅಂತೇಳಿ. ಆತನ ಸ್ಟೇಟ್ಮೆಂಟು, ಅವನ ಲೈವ್ ನೋಡಿದರೆ ಬಹುಶಃ ಏನೋ ರೋಗ ಲಕ್ಷಣಗಳಿವೆ. ಹಾಗಾಗಿ ಟ್ರೀಟ್ಮೆಂಟ್ ತಗೋತಿರ್ಬೋದು, ಟ್ರೀಟ್ಮೆಂಟ್ ಮುಗಿಸಿ ಹೊರಗಡೆ ಬರ್ಬೋದು, ಮತ್ತೊಂದು ಲೈವ್ ಮಾಡಿ ಮತ್ತೆ ಹೋಗ್ಬೋದು. ಹಿಂಗೆ ಗಿರೀಶ್ ಮಟ್ಟಣ್ಣ, ಜಯಂತ್ ಅಂಗಚ್ಚನ್, ತಿಮ್ಮರೋಡಿ ಇವರೆಲ್ಲ ಈಗ ಸುಜಾತ ಭಟ್ಟು, ಚಿನ್ನಯ್ಯ ಇವ್ರನ್ನೆಲ್ಲ ಬಳಕೆ ಮಾಡ್ಕೊಂಡಿರೋದು, ಅವ್ರದ್ದು ಇನ್ಯಾವುದೋ ವಿಷಯವನ್ನು ಇಟ್ಕೊಂಡು ಅವ್ರನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು. ಇವರೆಲ್ಲರೂ ಕೂಡ ಅನುಭವಿಸುವ ದಿನಗಳು. ಅವ್ರೇನು ಹೇಳ್ತಾರೆ ಶಾಪ ತಾಪ ಅಂಥೇಳಿ, ಅದು ಅವರು ಒಳಗಡೆ ಇರುವಂಥ ಮಾತದು. ಅಂದರೆ ಆ ಪಾಪ ಪ್ರಜ್ಞೆ ಅವ್ರನ್ನ ಕಾಡ್ತಾ ಅವ್ರು ಅದನ್ನು ಹೇಳ್ತಾ ಇದ್ದಾರೆ. ಅದು ಅವರನ್ನೇ ಸುಡುವ ದಿನ ಹತ್ತಿರದಲ್ಲಿದೆ ಅನ್ಸುತ್ತೆ. ಚಿನ್ನಯ್ಯ ಪತ್ನಿ ಹಾಗೆ ಸಹೋದರಿ ಬಂದು ಕಣ್ಣೀರು ಹಾಕ್ತಿದ್ದಾರೆ. ಚಿನ್ನಯ್ಯನನ್ನ ಇಲ್ಲಿ ಸಿಲುಕಾಕಿಸಲಾಗಿದೆ, ಆತನ ಕೈಯಲ್ಲಿ ಸುಳ್ಳು ಹೇಳಿಸಲಾಗಿದೆ. ಈಗ ಏನೇ ಶಿಕ್ಷೆ ಆದ್ರೂ ಕೂಡ ಕೇವಲ ಚಿನ್ನಯ್ಯನಿಗೆ ಸೀಮಿತ ಅನ್ನೋ ರೀತಿಯಲ್ಲಿ ಬಿಂಬಿತ ಮಾಡ್ಲಾಗ್ತಾ ಇದೆ. ಚಿನ್ನಯ್ಯನ ಕೈಯಲ್ಲಿ ಸುಳ್ಳು ಹೇಳಿಸಿದ್ದು ತಪ್ಪಾತ ಮಾಡಿಲ್ಲ, ಮಾಡಿಸಿದ್ದಾರೆ ಅಂತ ಹೇಳಿ. ಚಿನ್ನಯ್ಯನಿಗೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಏನು ಶಿಕ್ಷೆ ಆಗ್ಲೇಬಾರ್ದ? ನೋಡಿ ಮೇಡಮ್, ನನಗೆ ಚಿನ್ನಯ್ಯನ ಮೇಲಾಗಲಿ ಯಾರ ಮೇಲಾಗಲಿ ನನಗೆ ಸಿಂಪತಿ ಇಲ್ಲ. ಈ ವ್ಯವಸ್ಥೆಯನ್ನು ಇವರು ದುರುಪಯೋಗ ಪಡಿಸ್ಕೊಳ್ಳೋದ್ರ ಬಗ್ಗೆ ನನಗೆ ಭಾಳ ನೋವಿದೆ. ಈಗ ಸಿದ್ಧಲಿಂಗಯ್ಯ ಅವರ ದಲಿತ ಕಾವ್ಯಗಳನ್ನು ಹೇಳ್ತಾ ಹೋರಾಟದ ಹಾಡು ಸಾವಿರಾರು ನದಿಗಳು ಅಂತ ಹೇಳಿದವರು,
ಚಿನ್ನಯ್ಯ ಒಬ್ಬ ತಳವರ್ಗದವನು, ಅವನನ್ನು ಬಳಸ್ಕೊಂಡು ಈ ರೀತಿ ಮಾಡಿದರು ಧರ್ಮಸ್ಥಳದವರು ಅಂತ ಹೇಳಿದವರು, ಈಗ ಅದೇ ಚಿನ್ನಯ್ಯನನ್ನು ಅದೇ ರೀತಿ ದುರುಪಯೋಗ ಪಡಿಸ್ಕೊಂಡು ಆತ ಜೈಲಿನಲ್ಲಿ ಕೊಳೆ ಹೋಗಿ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಅವರೇನು ಮಾತಾಡೋದು ಕೇಳಿಸ್ತಾ ಇಲ್ಲ. ಅಂದರೆ ಇವರ ಹೋರಾಟಗಳು, ದಲಿತ ಪರ ಚಿಂತನೆಗಳು, ಕಾಳಜಿಗಳೆಲ್ಲವೂ ಬೂಟಾಟಿಕೆ. ಈಗ ಚಿನ್ನಯ್ಯ ಕಾನೂನುಬದ್ಧವಾಗಿ ತಪ್ಪು ಮಾಡಿದರೆ ಕಾನೂನಿನ ಕಣ್ಣಿಗೆ ಕರುಣೆ ಇಲ್ಲ, ಅದಕ್ಕೆ ಭಾವನೆ ಇಲ್ಲ, ಅದು ಕಾನೂನು ಪುಸ್ತಕದಲ್ಲಿ ಬರೆದಿರೋದನ್ನು ಮಾತ್ರ ಹೇಳುವಂಥದ್ದು. ಆತ ಶಿಕ್ಷೆಯನ್ನು ಅನುಭವಿಸಲೇಬೇಕು. ತಿಮ್ಮರೋಡಿ ಅವರು ಮೊನ್ನೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದಾಗ ಎಲ್ರಿಗೂ ಶಾಪ ತಟ್ಟುತ್ತೆ ಅಂತ ಹೇಳಿ ಮತ್ತೊಮ್ಮೆ ಧಮಕಿ ಹಾಕಿದ್ದಾರೆ. ಯಾವ ಶಾಪ ಅದು, ಯಾವ ರೀತಿ ತಟ್ಟುತ್ತೆ? ಈಗ ತೀರಾ ಹಿಂದೆ ಬೇಡ, ಜುಲೈನಿಂದಂತೂ ನಾವು ಗಮನಿಸ್ತಲೇ ಬರ್ತಾ ಇದೀವಿ ಯಾರ್ಯಾರಿಗೆ ಶಾಪ ಯಾವ್ಯಾವ ಸ್ವರೂಪದಲ್ಲಿ ತಟ್ತಾ ಇದೆ ಅಂತ. ಈಗಲೂ ಕೂಡ ಶಾಪ ತಟ್ಟುತ್ತೆ. ಸೌಜನ್ಯ ಶಕ್ತಿ ಬಿಡೋದಿಲ್ಲ, ಮಂಜುನಾಥ ಬಿಡೋದಿಲ್ಲ, ಮಹಾಲಿಂಗೇಶ್ವರ ಬಿಡೋದಿಲ್ಲ. ಯಾವ ಶಾಪ ಅದು, ಯಾರಿಗೆ ತಟ್ಟಬೇಕು? ಈಗ ಶಾಪದ ಬಗ್ಗೆ ಮಾತಾಡೋಕ್ಕೇನು ತಿಮ್ಮರೋಡಿ ಏನು ಋಷಿಮುನಿನೂ ಅಲ್ಲ, ತಪಸ್ವಿನೂ ಅಲ್ಲ. ತಿಮ್ಮರೋಡಿಯ ಮನೆಯಲ್ಲೇ ಅವರ ಮನೆಯ ಕೆಲವು ಮಂಚಗಳಲ್ಲಿ ಮಲಗಿರುವವ್ರನ್ನ ಪರಿಸ್ಥಿತಿ ನೋಡಿದರೆ ಯಾರು ಶಾಪ ತಟ್ಟಿದೆ ಅಂತ ಗೊತ್ತಾಗುತ್ತೆ. ನಾನು ಈ ಸಂಚಿತ ಕರ್ಮಗಳ ಬಗ್ಗೆ, ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ದಕ್ಕೆ ಈಗ ಆಗಿರೋದ್ರ ಬಗ್ಗೆನೂ ನಾನೇನು ಮಾತಾಡಲ್ಲ. ಶಾಪ ಇನ್ನೊಂದು ಮತ್ತೊಂದು ಹಿಂದಿನ ಜನ್ಮದಲ್ಲಿ ಈಗ ಎಷ್ಟೋ ಪಾಪ ಮಾಡಿದೆ, ಎಷ್ಟೋ ಕೊಲೆಗಡುಕರು ಭಾಳ ಚೆನ್ನಾಗಿರ್ತಾರೆ. ಅದನ್ನು ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ತಿಮ್ಮರೋಡಿಯ ಒಳಗಡೆ ಒಂದು ಆತ್ಮ ಅನ್ನೋದು ಇದೆ ಅಂತ ಅನ್ಕೋತೀನಿ. ಅದಕ್ಕೆ ನಿರಂತರ ಗೊತ್ತಿದೆ, ತಿಮ್ಮರೋಡಿ ಸಾಯೋದ್ರ ಒಳಗಡೆ ಬೇಕಾದಷ್ಟು ನೋಡ್ಕೊಂಡು ಸಾಯೋದು ಇದೆ ಅಂತ ಅನಿಸುತ್ತೆ ತಿಮ್ಮರೋಡಿ ಮಾಡಿರೋ ಪಾಪಕ್ಕೆ. ಅಲ್ಲಿ ಉಜರೆಯ ದನಿಗಳು ಪಡವಟ್ನಾಯರ ಕಣ್ಣಲ್ಲಿ ನೀರು ಹಾಕಿಸಿದಂಥ ಒಬ್ಬ ಮನುಷ್ಯ, ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದಾರಿಯಾದಂಥ ಒಬ್ಬ ದೇವತಾ ಮನುಷ್ಯನ ಕಣ್ಣಲ್ಲಿ ನೀರನ್ನು ಹಾಕಿಸಿದಂಥ ಒಬ್ಬ ದುಷ್ಟ ತಿಮ್ಮರೋಡಿ ಮಹೇಶ್ ಶೆಟ್ಟಿ. ಈ ಪಾಪ ಇದೆಲ್ಲ ಇರೋದೇ ಹೌದಾದರೆ ಅಲ್ಲಿ ಬೆಟ್ಟದೊಡೆಯ ಅಣ್ಣಪ್ಪ ಅನ್ನುವ ಒಂದು ಕಾರಣಿಕತೆ ಸತ್ಯವೇ ಆದರೆ ತಿಮ್ಮರೋಡಿ ಸಾಯೋದ್ರೊಳಗಡೆ ಇದೆಲ್ಲ ನೋಡ್ಕೊಂಡು ಸಾಯ್ತಾನೆ. ಯಾರ ತಾಪದ ಫಲ, ನಾನು ಶಾಪ ಇನ್ನೊಂದು ಮತ್ತೊಂದು ನಂಬೋದಕ್ಕಿಂತ ಒಂದು ಹೆಣ್ಣು ಸಂಕಟದಲ್ಲಿ ಕಣ್ಣೀರನ್ನು ಕೆಡವಿದರೆ ಆ ಶಾಪ ಅಂತೂ ತಾಗತ್ತೆ. ಅಂತಹ ಸಾವಿರ ಹೆಣ್ಣು ಮಕ್ಕಳ ಶಾಪ ತಿಮ್ಮರೋಡಿಗಿದೆ. ನನಗೆ ಎಷ್ಟೋ ಜನ ಹೆಣ್ಮಕ್ಳು ಫೋನ್ ಮಾಡಿದ್ದಾರೆ, ತಾಯಂದರು ಫೋನ್ ಮಾಡಿದ್ದಾರೆ, ಕಣ್ಣೀರಿಟ್ಟು ಫೋನ್ ಮಾಡಿದ್ದಾರೆ. ಅವರೆಲ್ಲ ಯಾಕೆ ಕಣ್ಣೀರಿಡ್ತಾರೆ ಕೇಳಿದರೆ, ಅವ್ರು ನಂಬ್ಕೊಂಡು ಬಂದಂಥ ಅವರ ಧಾರ್ಮಿಕವಾದಂಥ ಭಾವನೆ ಅಷ್ಟೇ ಅಲ್ಲ, ಅವರ ಇಡೀ ಬದುಕದು, ಆ ಬದುಕನ್ನು ಸರ್ವನಾಶ ಮಾಡಿರುವಂಥದ್ದು, ಹೆಣ್ಣು ಮಕ್ಕಳ ಬಗ್ಗೆ ಅತಿ ನೀಚ ಪದಗಳನ್ನು ಬಳಸಿರುವಂಥದ್ದು. ಎಷ್ಟೋ ನಾವು ಧರ್ಮಸ್ಥಳ ಧರ್ಮಾಧಿಕಾರಿಗಳ ವೀರೇಂದ್ರ ಹೆಗಡೆ ಅನ್ನೋದೊಂದು ಬರೀ ವ್ಯಕ್ತಿ ಅಷ್ಟೇ ಅಲ್ಲ, ಆ ಪೀಠಕ್ಕೆ ಒಂದು ಭಾಳ ದೊಡ್ಡ ಗೌರವ ಇದೆ. ದೊಡ್ಡ ಪರಂಪರೆಯನ್ನು, ನೈತಿಕತೆಯ ಒಂದು ಕಟ್ಟುಪಾಡಲ್ಲಿ ತಂದಂಥ ಒಂದು ವ್ಯವಸ್ಥೆ ಅದು. ಅದರ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡಿರುವಂಥದ್ದು. ಇದು ಆಸ್ತಿಕ ವರ್ಗದ ಹೃದಯದ ಒಳಗಡೆ ಬಹಳ ದೊಡ್ಡ ಒಂದು ಸಂಕಟದ ಜ್ವಾಲೆಯನ್ನು ಸೃಷ್ಟಿ ಮಾಡಿದೆ. ಆ ಜ್ವಾಲೆಯ ಬಿಸಿ ತಿಮ್ಮರೋಡಿಯನ್ನ ಜೊತೆಗೆ ತಿಮ್ಮರೋಡಿಯ ಕುಟುಂಬವನ್ನ ಸುಡದೆ ಬಿಡೋದಿಲ್ಲ ಅಂತ ನನ್ನ ನಂಬಿಕೆ. ಅಟ್ಲೀಸ್ಟ್ ತಿಮ್ಮರೋಡಿ ಅವರಾದ್ರೂ ಶಾಪ ತಾಪ ಅಂತ ಮಾತನಾಡ್ಲಿಕ್ಕೆ ಆಚೆ ಬರ್ತಿದ್ದಾರೆ. ಮಟ್ಟಣ್ಣನವರವ್ರು ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ? ಇಲ್ಲ, ಅಂದರೆ ಮಟ್ಟಣ್ಣ ಬಹುಶಃ ಟ್ರೀಟ್ಮೆಂಟ್ ತಗೋತಿರ್ಬೋದು. ಯಾಕಂದರೆ ಒಂದೊಂದು ಸಲ ಆ ಮನುಷ್ಯ ನಾಪತ್ತೆ ಆಗ್ತಾನೆ. ನನಗನ್ಸುತ್ತೆ ಆತನಿಗೆ ಯಾವುದೋ ಒಂದು ಮಾನಸಿಕವಾದ ರೋಗ ಇದೆ. ಯಾಕಂದರೆ ಮೇಲ್ನೋಟಕ್ಕೆ ಸಹಜವಾಗಿ ಮನುಷ್ಯನ ನೋಡಿದ್ರೆ ಗೊತ್ತಾಗುತ್ತೆ ಇವನು ಹೆಂಗಿದ್ದಾನೆ ಅಂತೇಳಿ. ಆತನ ಸ್ಟೇಟ್ಮೆಂಟು, ಅವನ ಲೈವ್ ನೋಡಿದರೆ ಬಹುಶಃ ಏನೋ ರೋಗ ಲಕ್ಷಣಗಳಿವೆ. ಹಾಗಾಗಿ ಟ್ರೀಟ್ಮೆಂಟ್ ತಗೋತಿರ್ಬೋದು, ಟ್ರೀಟ್ಮೆಂಟ್ ಮುಗಿಸಿ ಹೊರಗಡೆ ಬರ್ಬೋದು, ಮತ್ತೊಂದು ಲೈವ್ ಮಾಡಿ ಮತ್ತೆ ಹೋಗ್ಬೋದು. ಹಿಂಗೆ ಗಿರೀಶ್ ಮಟ್ಟಣ್ಣ, ಜಯಂತ್ ತಂಗಚ್ಚನ್, ತಿಮ್ಮರೋಡಿ ಇವರೆಲ್ಲ ಈಗ ಸುಜಾತ ಭಟ್ಟು, ಚಿನ್ನಯ್ಯ ಇವ್ರನ್ನೆಲ್ಲ ಬಳಕೆ ಮಾಡ್ಕೊಂಡಿರೋದು, ಅವ್ರದ್ದು ಇನ್ಯಾವುದೋ ವಿಷಯವನ್ನು ಇಟ್ಕೊಂಡು ಅವ್ರನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು. ಇವರೆಲ್ಲರೂ ಕೂಡ ಅನುಭವಿಸುವ ದಿನಗಳು. ಅವ್ರೇನು ಹೇಳ್ತಾರೆ ಶಾಪ ತಾಪ ಅಂತೇಳಿ, ಅದು ಅವರು ಒಳಗಡೆ ಇರುವಂಥ ಮಾತದು. ಅಂದರೆ ಆ ಪಾಪ ಪ್ರಜ್ಞೆ ಅವ್ರನ್ನ ಕಾಡ್ತಾ ಅವ್ರು ಅದನ್ನು ಹೇಳ್ತಾ ಇದ್ದಾರೆ. ಅದು ಅವರನ್ನೇ ಸುಡುವ ದಿನ ಹತ್ತಿರದಲ್ಲಿದೆ ಅನ್ಸುತ್ತೆ.